ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪರ್ಫೆಕ್ಟ್ ಸ್ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಓವರ್ಲಾಕ್ ಮಿಷಿನು ತೋರಿಸ್ತೀನಿ. ಜೂಕಿಲಿ ಓವರ್ಲಾಕ್ ಮಿಷಿನು ಯಾವ ಥರ ಬಂದಿದೆ ವಿತೌಟ್ ಸ್ಟ್ಯಾಂಡ್ ಅನ್ನೋದನ್ನು ತೋರಿಸ್ತೀನಿ ನೋಡಿ. ತುಂಬ ಕಡಿಮೆ ಜಾಗ ಇದ್ರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಈ ಥರ ಇಷ್ಟು ಜಾಗ ಇದ್ರೂ ಸಾಕು. ಇದಕ್ಕೆ ಈ ಥರ ಪೆಡಲ್ ಕೊಟ್ಟಿರ್ತಾರೆ. ನೀವು ಕೈಯಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು, ಕಾಲಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಅದನ್ನು ಈ ಥರ 3 ದಾರ ಕೊಟ್ಟಿರ್ತಾರೆ. 3 ದಾರ ಹಾಕ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ಇದಕ್ಕೆ ನಾನು 6000 ಅಮೌಂಟನ್ನ ಕೊಟ್ಟಿದ್ದೀನಿ. ನಾನು ಇಷ್ಟು ದಿನ ಇದಕ್ಕೆ ಟೇಬಲ್ ಹಾಕ್ಕೊಬೇಕು ಅಂತ ಮಿಷಿನ್ ತೊಗೊಂಡಿರಲಿಲ್ಲ. ಒಂದು ಬ್ಲೌಸ್ನ ನಾವು ವರ್ಕ್ ಮಾಡಿಸ್ಬೇಕು ಹೊರಗಡೆ ಅಂದರೆ ಓವರ್ಲಾಕ್ ಮಾಡಿಸ್ಬೇಕು ಅಂದರೆ 15 ರೂಪಾಯಿ ತೊಗೊತಾರೆ. ಅದ್ರ ಬದಲು ನಾವು 6000 ರೂಪಾಯಿ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಟೈಲರ್ಸ್ಗೆ ಪ್ರತಿಯೊಬ್ಬರಿಗೂ ಯೂಸ್ ಆಗೇ ಆಗುತ್ತೆ. ಇನ್ನೇನಪ್ಪ ಜಾಗ ಇಲ್ಲ ಅಂತ ಅಂದ್ಕೋಬೇಕಂದ್ರೆ ಏನಿಲ್ಲ, ಚಿಕ್ಕದಾಗೆ ಬೇಕಾದಾಗ ಯೂಸ್ ಮಾಡಿ ಮತ್ತೆ ಅದನ್ನು ಸೈಡಿಗೆ ತೆಗೆದು ಇಡ್ಬೋದು. ನೋಡಿ ಈ ಥರ ಇದೆ. ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಯೂಸ್ ಮಾಡೋದು ಅಂತ. ನೋಡಿ, ಫಸ್ಟ್ಗೆ ನನ್ನ ಮಗ ಪೂಜೆ ಮಾಡ್ತಿದ್ದಾನೆ. ಪೂಜೆ ಮಾಡಿ ಮಿಷಿನ್ನ ರನ್ ಮಾಡೋಣ ಅಂತ ಒಂದು ಬ್ಲೌಸ್ ಸ್ಟಿಚ್ ಆಗಿತ್ತು. ಅದೇ ಬ್ಲೌಸ್ನ ಓವರ್ಲಾಕ್ ಮಾಡಿ ತೋರಿಸ್ತೀನಿ. ಆರಾಮಾಗಿ ಕಡಿಮೆ ಅಮೌಂಟು ಇದೆ, ಕಡಿಮೆನೂ ಜಾಗ. ನಿಮಗೇನಾದರೂ ಮತ್ತೆ ಎಲ್ಲ ಟೈಲರ್ಸ್ ಹತ್ರನೂ ಓವರ್ಲಾಕ್ ಮಿಷಿನ್ ಇರೋಲ್ಲ. ಇವಾಗ ನೀವೊಬ್ಬರು ತಂದಿದ್ದೀರಾ ಅಂದರೆ ಒಂದು 4-5 ಜನ ನಿಮಗೆ ಟೈಲರ್ಸು ಬ್ಲೌಸ್ನ ಕೊಟ್ಟರು ಓವರ್ಲಾಕ್ ಮಾಡಿದ್ದಕ್ಕೆ ಅಂದರೆ ಅದೇ ಎಷ್ಟಾಗೋಯ್ತು. 5 ಬ್ಲೌಸ್ ಮಾಡಿದ್ರು ದಿನಕ್ಕೆ 20 ರೂಪಾಯಿ ಅಂದ್ರೂ 100 ರೂಪಾಯಿ ಆಗೋಯಿತು. ನಾವೇನೇ ಬ್ಲೌಸ್ ಹೊಲ್ದು ಫಿನಿಶಿಂಗ್ ಕೊಟ್ಟರು ಓವರ್ಲಾಕ್ ಮಾಡಿದಷ್ಟು ಫಿನಿಶಿಂಗು ಬರೋದಿಲ್ಲ. ಓವರ್ಲಾಕ್ ಮಾಡಿ ಬೇಕಿದ್ರೆ 20 ರೂಪಾಯಿ ಜಾಸ್ತಿ ಮಾಡಿದ್ರೂ ನಡೆಯುತ್ತೆ. ನೋಡಿ, ಈ ಥರ ನಾನು ಕೈಯಲ್ಲೇ ಪ್ರೆಸ್ ಮಾಡಿ ತೋರಿಸ್ತಿದ್ದೀನಿ ಯಾವ ಥರ ಅದು ರನ್ ಆಗುತ್ತೆ, ಯಾವ ಥರ ಸ್ಟಿಚ್ ಬರುತ್ತೆ ಅಂತಲೇ ತೋರಿಸ್ತೀನಿ. ನೋಡಿ, ತುಂಬ ಈಸಿ ಇದೆ, ಈಸಿಯಾಗಿ ರನ್ ಮಾಡ್ಬೋದು. ಅದು ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತೆ ಅದೇ ಒಂದು ಸ್ಟ್ರೈಟಿಗೆ ಅದೇ ಕಟ್ ಆಗುತ್ತೆ ಆಟೋಮೆಟಿಕ್ಲಿ. ಆ ಥರ ನೋಡಿ ಎಷ್ಟು ಈಸಿಯಾಗಿ ಪ್ರೆಸ್ ಮಾಡ್ಕೊಂಡು ಹೋದರೆ ಆಯಿತು, ಅದೇ ಬಟ್ಟೆನ ಕಟ್ ಮಾಡುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟು ದಿನ ನಾನು ಹಂಗೆ ಅಂದ್ಕೊಂಡೆ ತೊಗೊಂಡಿರಲಿಲ್ಲ ಮಿಷಿನ್ನು. ಅಯ್ಯೋ ಇಡೋದಕ್ಕೆ ಜಾಗ ಇಲ್ಲಪ್ಪ ಅಂತ. ಬಟ್ ಇದನ್ನು ನೋಡಿ ತುಂಬ ಇಷ್ಟ ಆಯಿತು ನನಗೆ. ಮುದ್ದಾಗೂ ಇದೆ ಮಿಷಿನ್, ನೋಡೋದಕ್ಕೆ ಎಷ್ಟು ಲಕ್ಷಣವಾಗಿದೆ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ, ಇನ್ನೊಂದು ಸೈಡ್ ಮಾಡ್ತಿದ್ದೀನಿ. ನಾನು ಫಸ್ಟ್ ಟೈಮ್ ಓವರ್ಲಾಕ್ ಮಾಡ್ತಿರೋದು. ನೋಡಿ, ಸೈಡಲ್ಲಿ ಬಟ್ಟೆ ಆದಷ್ಟು ಅದೇ ಒಂದು ಸ್ಟ್ರೈಟಾಗಿ ಅದೇ ಬಂದುಬಿಡುತ್ತೆ. ಇನ್ನು ಲಾಂಗ್ ಸ್ಟಿಚ್ಚು ಆ ಥರದ್ದೆಲ್ಲ ಇಲ್ಲ, ಅವರೇ ಎಲ್ಲ ಫುಲ್ ಸೆಟ್ ಮಾಡಿಕೊಟ್ಟಿರ್ತಾರೆ. ಇನ್ನಾದರೆ ದಾರ ಕಟ್ಟಾದರೆ ನಾವು ಅದಕ್ಕೇ ಗಂಟಾಕಿ ಏರಿಸ್ಕೊಬೇಕಾಗತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂತು, ನನಗೂ ತುಂಬ ಇಷ್ಟ ಆಯಿತು. ನೋಡಿ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ. ನೋಡಿ, ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.